ಹಲೋ ಗೈಸ್, ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ, ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂತಂದ್ರೆ ಇವತ್ತಿನ ವಿಡಿಯೋನಲ್ಲಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೂಲಕನೇ ಸಾಲ ಕೊಡುವಂತ ಆಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಹಲವಾರು ಜನ ಯೂಸ್ ಮಾಡ್ಕೊತಾ ಇದ್ದಾರೆ ಗೈಸ್. ಅಂಡ್ ಈ ಒಂದು ಆ್ಯಪ್ ಅಲ್ಲಿ 5 ಲಕ್ಷ ರೂಪಾಯಿವರೆಗಿನ ಸಾಲನ ಜಸ್ಟ್ ಇಲ್ಲಿ ನೀವು 2 ನಿಮಿಷದಲ್ಲೇ ತಗೊಬೋದು. ಅಂಡ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್, ಒಳ್ಳೆ ರೇಟಿಂಗ್ ಜೊತೆಗೆ ಬರ್ತಾ ಇದೆ ಪ್ಲೇಸ್ಟೋರಲ್ಲಿ. ಅಂಡ್ ಎಲ್ರಿಗೂ ಸಾಲ ಸಿಗುತ್ತೆ. ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಇನ್ನೂ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ. ಅದಲ್ಲದೆ ಇಲ್ಲಿ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ಲೋನ್ ತಗೋಬೋದು. ಜೊತೆಗೆ ಬಿಸ್ನೆಸ್ ಮ್ಯಾನ್ಸ್ಗೆ ಇಲ್ಲಿ ಬಿಸ್ನೆಸ್ ಲೋನ್ ಕೂಡ ಸಿಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಅಪ್ಲೈ ಪ್ರಾಸೆಸ್ ಕೂಡ ನಿಮಗೆ ಹೇಳ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಆ್ಯಪ್ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಾದ ನಂತರ ನಿಮಗೆ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಅಪ್ರೂವ್ ಆಗುತ್ತೆ. ಅಂಡ್ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ನಿಮಗೆ ಲೋನ್ ಸಿಗುತ್ತೆ. ತುಂಬಾ ಕಡಿಮೆ ಬಡ್ಡಿಯಲ್ಲಿ ಲೋನ್ ಸಿಗುತ್ತೆ. ಹೈ ಅಪ್ರೂವಲ್ ರೇಟ್ಸ್ ಇರುತ್ತೆ. ಓಕೆನಾ? ಸೊ ಝೀರೋ ಹಿಡನ್ ಚಾರ್ಜಸ್, ₹1 ಇಲ್ಲಿ ಹಿಡನ್ ಚಾರ್ಜಸ್ ಇರಲ್ಲ, ಎಲ್ಲ ಝೀರೋ ಇರುತ್ತೆ. ಯಾವುದೇ ಇಲ್ಲಿ ಸರ್ಪ್ರೈಸ್ ಕಾಸ್ಟ್ ಕೂಡ ಇರೋದಿಲ್ಲ. ಅಂಡ್ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದಾರೆ. ನಂತರ ವೈಡ್ ರೇಂಜ್ ಆಫ್ ಲೋನ್ ಪ್ರಾಡಕ್ಟ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಆಲ್ರೆಡಿ ಹೇಳಿದ್ನಲ್ವಾ, ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ನೀವು ಇಲ್ಲಿ ಸಾಲ ತಗೋಬಹುದು. ಅಂಡ್ ಫ್ಲೆಕ್ಸಿ ಪರ್ಸನಲ್ ಲೋನ್ ಕೂಡ ಸಿಗ್ತಾ ಇದೆ. ಬೋತ್ ಇದು ಸ್ಯಾಲರಿಡ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೂ ಸಿಗುತ್ತೆ. 80,000 ರೂಪಾಯಿವರೆಗೆ ಲೋನ್ ಸಿಗುತ್ತೆ. ಇಲ್ಲಿ 5 ಲಕ್ಷ ಏನು ಸ್ಯಾಲರಿಡ್ಗೆ ಸಿಗ್ತಾ ಇತ್ತು, ಅಲ್ಲಿ ನಿಮಗೆ ಅಪ್ ಟು 36 ತಿಂಗಳವರೆಗೆ ಟೆನ್ಯೂರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಮದು ಹೈ ಕ್ರೆಡಿಟ್ ಲಿಮಿಟ್ ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಇನ್ಸ್ಟಂಟ್ ಟ್ರಾನ್ಸ್ಫರ್ ಲೋನು, ಇದು ಫ್ಲೆಕ್ಸಿ ಪರ್ಸನಲ್ ಲೋನು, ಇನ್ಸ್ಟಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ವಿತಿನ್ 2 ಮಿನಿಟ್ಸಲ್ಲೇ 10 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ. ಅಂಡ್ ನಂತರ ಇಲ್ಲಿ ಬಿಸ್ನೆಸ್ ಲೋನ್, ನೀವೇನಾದರೂ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ನೀವೇನಾದರೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಬಂದಾಗಿರೋ ಬಿಸ್ನೆಸ್ ಅನ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರು ಕೂಡ ನೀವು ಈ ಒಂದು ಲೋನ್ ತಗೋಬಹುದು. ಅಪ್ ಟು 4 ಲಕ್ಷ ರೂಪಾಯಿವರೆಗೆ ಇಲ್ಲಿ ಲೋನ್ ಸಿಗುತ್ತೆ. 24 ತಿಂಗಳವರೆಗೆ ಟೆನ್ಯೂರ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಓನರ್ಸ್ಗೆ ಇದು ಒಳ್ಳೆ ಲೋನ್ ಅಂತಾನೆ ಹೇಳ್ಬೋದು. ಏಕೆಂದರೆ ಬಿಸ್ನೆಸ್ ಅನ್ನ ಗ್ರೋ ಮಾಡೋಕ್ಕೆ ಆ ಒಂದು ಲೋನ್ನ ತಗೊಂತಾರೆ ಅದಕ್ಕೆ. ಓಕೆ, ಸೊ ಅಲ್ಲಿ ಡಾಕ್ಯುಮೆಂಟ್ಸ್ ಬೇರೆ ಬೇರೆ ಇರುತ್ತೆ. ಲೈಕ್ GST ಆಗಿರ್ಬೋದು, ಮತ್ತು MSME ರಿಜಿಸ್ಟ್ರೇಷನ್ ಕಾಪಿ ಆಗಿರ್ಬೋದು. ನಂತರ ನಿಮ್ಮದು ITR ಕೂಡ ತೋರಿಸ್ಬೇಕಾಗಿರುತ್ತೆ. ಅಂದರೆ ನೀವು ಅಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇದೆಲ್ಲ ಇರುತ್ತೆ. ಬಿಸ್ನೆಸ್ ಮ್ಯಾನ್ಗೆ ಬೇರೆ ಅದು ಲೀಗ್ ಆಗುತ್ತೆ. ನಮ್ಮದು ಬಂದ್ಬಿಟ್ಟು ಸ್ಯಾಲರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಅಲ್ವಾ. ಸೊ ಸ್ಯಾಲರಿಡ್ ಪರ್ಸನ್ಸ್ಗೆ ಇಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಇಲ್ಲಿ ಸ್ಯಾಲರಿ ಬ್ಯಾಂಕ್ ಅಕೌಂಟ್ದು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು. 3 ತಿಂಗಳಿದೆ ಅಥವಾ 6 ತಿಂಗಳಿದ್ದು ನೀವು ಈಸಿಲಿ ಲೋನ್ ತಗೋಬೋದು. ಸೆಲ್ಫ್ ಎಂಪ್ಲಾಯಿಗೆ ಬರೋದಾದರೆ ಇಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟು, ITR ಕೇಳಿದ್ರೆ ITR ಅನ್ನು ಕೊಡಬೇಕಾಗಿರುತ್ತೆ 2 ಇಯರ್ಸ್ದು ಮಿನಿಮಮ್. ಓಕೆ, ಸೊ ಈ ರೀತಿಯಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಲೋನ ತಗೋಬಹುದು. ಓಕೆ, ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ತಿಳಿತಲ್ವಾ. ಇವಾಗ 10 ಮಿನಿಟ್ಸಲ್ಲೇ ಲೋನನ್ನು ಡಿಸ್ಪೋಸ್ ಮಾಡಿ ಕೊಡ್ತಾರೆ ವಿತ್ ಬ್ಯಾಂಕ್ ಅಕೌಂಟ್ಗೆ. ಫ್ಲೆಕ್ಸಿಬಲ್ ರಿಪೇಮೆಂಟ್ ಟೆನ್ಯೂರ್ಸ್ ಕೂಡ ಇಲ್ಲಿ ಇರುತ್ತೆ ಗೈಸ್. ನೀವು ರೆಫರ್ ಮಾಡಿ ಕೂಡ ಚೆನ್ನಾಗಿ ಅರ್ನಿಂಗ್ ಮಾಡ್ಕೋಬಹುದು ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಸೊ ಈಗ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಕ್ರೆಡಿಟ್ ಬಿ ಗೈಸ್. ಹೌದು, ಕ್ರೆಡಿಟ್ ಬಿ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಫಿನೋವೇಷನ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಇಲ್ಲಿ ನಿಮ್ಮದು ಸಿಬಿಲ್ 700+ ಇತ್ತು ಅಂತಂದ್ರೆ ನೀವು ಇಲ್ಲಿ ಈಸಿಲಿ ಲೋನ್ ತಗೋಬಹುದು. ಸೊ 5 ಲಕ್ಷ ಅಂತಂದ್ರೆ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ನಿಮಗೆ ಇಲ್ಲಿ ಲೋನ್ ಸಿಗಲ್ಲ. ಸ್ಯಾಲರಿಡ್ ಪರ್ಸನ್ಸ್ಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಿಮಗೆ 5 ಲಕ್ಷ ಬೇಕು ಅಂತಾರೆ 5 ಲಕ್ಷ ಸಿಗಲ್ಲ. ಇಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮದು ಸಿಬಿಲ್ ಚೆನ್ನಾಗಿತ್ತು, ಇನ್ಕಮ್ ಚೆನ್ನಾಗಿತ್ತು ಅಂದರೆ, ಸ್ಯಾಲರಿ ನಿಮ್ಮದು ಚೆನ್ನಾಗಿ ಬರ್ತಾ ಇತ್ತು ಅಂತಂದರೆ ಇಲ್ಲಿ ಅವ್ರು ನೋಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡಿ ಕೊಡ್ತಾರೆ. ಅಂಡ್ ರಿಸ್ಕ್ ಪ್ರೊಫೈಲ್ ಕೂಡ ನೋಡ್ತಾರೆ. ರಿಸ್ಕ್ ಪ್ರೊಫೈಲ್ ಅಕಾರ್ಡಿಂಗ್ ಇಲ್ಲಿ ನಿಮ್ಮದು ಇಂಟ್ರೆಸ್ಟ್ ಕೂಡ ಅವರೇ ಡಿಸೈಡ್ ಮಾಡ್ತಾರೆ ಗೈಸ್. ಓಕೆನಾ? ಸೊ ಈ ರೀತಿಯಾಗಿರುತ್ತೆ. ನಿಮ್ಮದು ಕಡಿಮೆ ರಿಸ್ಕ್ ಪ್ರೊಫೈಲ್ ಇತ್ತು ಅಂದ್ಕೊಳ್ಳಿ, ನಿಮಗೆ ಜಾಸ್ತಿ ಲೋನ್ ಸಿಗುತ್ತೆ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ. ಓಕೆ, ಸೊ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಸಿಗುತ್ತೆ. ರಿಸ್ಕ್ ಪ್ರೊಫೈಲ್ ಕಡಿಮೆ ಇತ್ತು ಅಂತಾರೆ. ಓಕೆ, ಸೊ ಈ ರೀತಿಯಾಗಿ ಲೋನ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 1,000 ಇಂದ 5 ಲಕ್ಷ ರೂಪಾಯಿವರೆಗೆ ಲೋನ್ ಇರುತ್ತೆ. 17% ಇಂದ 29.95% ವರೆಗೆ ಪ್ರಾರಂಭದಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. 7 ತಿಂಗಳಿಂದ ಅಪ್ ಟು 36 ತಿಂಗಳವರೆಗೆ ಟೆನ್ಯೂರ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. APR ರೇಂಜ್ ಆಲ್ರೆಡಿ ಹೇಳಿದ್ನಲ್ವಾ, ಡಿಸೈಡ್ ಆಗೋದು ಇದು ರಿಸ್ಕ್ ಪ್ರೊಫೈಲ್ ಮೇಲೆ. 17% ಇಂದ ಅಪ್ ಟು 45% ವರೆಗೆ ಇದು ರೇಂಜ್ ಹೋಗುತ್ತೆ, ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಲೋಯೆಸ್ಟ್ ಟ್ರಾನ್ಸಾಕ್ಷನ್ ಫೀಸ್ ಇರುತ್ತೆ. ಅಂಡ್ ಕ್ವಿಕ್ ಆಗಿ ಲೋನ್ನ ಈಸಿ EMIಸ್ಗಳಾಗಿ ನೀವು ಇಲ್ಲಿ ಕನ್ವರ್ಟ್ ಕೂಡ ಮಾಡ್ಕೋಬಹುದು, ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಗೈಸ್. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ನೀವು ಏನಕ್ಕೆ ಚೂಸ್ ಮಾಡಬೇಕು ರೀಸನ್ಸ್ ಕೊಟ್ಟಿರ ನೋಡ್ಕೊಳ್ಳಿ. ಕ್ವಿಕ್ ಆಗಿ ಅಪ್ರೂವ್ ಆಗುತ್ತೆ. ನಂತರ ಇಲ್ಲಿ ಫ್ಲೆಕ್ಸಿಬಲ್ ರಿಪೇಮೆಂಟ್ ಆಪ್ಷನ್ಸ್ ಇರುತ್ತೆ. ಈಸಿ ಅಪ್ಲಿಕೇಶನ್ ಪ್ರಾಸೆಸ್ ಇರುತ್ತೆ. ಡಿಜಿಟಲ್ ಪ್ರಾಸೆಸ್ ಎಲ್ಲ ಇರುತ್ತೆ ಎಲ್ಲನೂ ಕೂಡ. ಅಂಡ್ ಫುಲ್ಲಿ ಟ್ರಾನ್ಸ್ಪರೆನ್ಸಿ ಜೊತೆಗೆ ಬರುತ್ತೆ. ಕನ್ವೀನಿಯಂಟ್ ಆಗಿ ನೀವು ಲೋನ್ನ ಇಲ್ಲಿ ತಗೊಬಹುದು ಗೈಸ್. ಓಕೆ, ಸೊ ಇವ್ರದ್ದು RBI ರಿಜಿಸ್ಟರ್ಡ್ ಲೆಂಡರ್ಸ್ ಬಗ್ಗೆ ಕೂಡ ಕೊಟ್ಟಿದ್ರೆ ನೋಡ್ಕೊಬಹುದು. ಓಕೆ, ಆಲ್ರೆಡಿ ಹೇಳಿದ್ನಲ್ವಾ 3 ಟೈಪ್ ಲೋನ್ಸು, ಫ್ಲೆಕ್ಸಿ ಪರ್ಸನಲ್ ಲೋನ್, ಮತ್ತೆ ಪರ್ಸನಲ್ ಲೋನ್ ಫಾರ್ ಸ್ಯಾಲರಿಡ್, ಮತ್ತೆ ಬಿಸ್ನೆಸ್ ಲೋನ್. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರೆ ಎಕ್ಸಾಂಪಲ್ ಬಗ್ಗೆ ನೋಡೋದಾದ್ರೆ
ನೀವು ಇಲ್ಲಿ 50,000 ರೂಪಾಯಿ ಲೋನ್ ತಗೊಂತೀರಾ ಅಂತಂದ್ರೆ 12 ತಿಂಗಳಿಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 20% per annum, ಪ್ರೊಸೆಸಿಂಗ್ ಫೀಸು 1250 ರೂಪಾಯಿ 2.5% ಹಂಗೆ. ಆನ್ ಬೋರ್ಡಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ನ್ಯೂ ಕಸ್ಟಮರ್ಸ್ಗೆ ತಗೊಂತಾ ಇದ್ದಾರೆ 200 ರೂಪಾಯಿ. ನಂತರ ಇಲ್ಲಿ GST ಆನ್ ಬೋರ್ಡಿಂಗ್ ಫೀಸ್ ಮತ್ತೆ ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು ಇಲ್ಲಿ 261 ರೂಪಾಯಿ GSTಗೆ, ಓಕೆ, ಜೊತೆಗೆ ಆನ್ ಬೋರ್ಡಿಂಗ್ ಫೀಸ್ಗೆ. ನಂತರ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ 5,580 ರೂಪಾಯಿ ಅಂಡ್ ಟೋಟಲ್ EMI ಪೇಮೆಂಟ್ ಮಾಡಬೇಕಾಗಿರೋದು ಪ್ರತಿ ತಿಂಗಳು 4,632 ರೂಪಾಯಿ. ಟೋಟಲ್ 12 ತಿಂಗಳ ಸಲಗೆ ಪೇಮೆಂಟ್ ಮಾಡಬೇಕು. ಆ್ಯಂಡ್ ಇಲ್ಲಿ APR ರೇಂಜ್ 26.92% ಆ್ಯಂಡ್ ಟೋಟಲ್ ಅಮೌಂಟ್ ಡಿಸ್ಪೋಸ್ ಆಗೋದು ಬ್ಯಾಂಕ್ ಅಕೌಂಟ್ಗೆ 48,289 ರೂಪಾಯಿ ಡಿಸ್ಪೋಸ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸ್ ಪ್ಲಸ್ ಆನ್ ಬೋರ್ಡಿಂಗ್ ಫೀಸ್ ಕಟ್ ಆಗಿಬಿಟ್ಟು ನಮಗೆ ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿರೋದು ಇಲ್ಲಿ 55,580 ರೂಪಾಯಿ ರೀಪೇಮೆಂಟನ್ನು ಮಾಡಿರ್ತೀವಿ ಗೈಸ್, ಓಕೆನಾ, ಈ ಒಂದು ಲೋನ್ ತಗೊಂಡ್ರೆ. ನಂತರ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನೀವು ಇಂಡಿಯನ್ ಆಗಿರಬೇಕು, ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟಿರಬೇಕು, ನಿಮ್ಮದು ಸ್ಟಡಿ ಮಂತ್ಲಿ ಇನ್ಕಮ್ ಸೋರ್ಸ್ ಇರಬೇಕು, ಸ್ಯಾಲರಿಡ್ ಪರ್ಸನ್ ಆಗಿದ್ರು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ನೀವು ಇಲ್ಲಿ ಲೋನ ತಗೊಬಹುದು ಗೈಸ್. ಸೊ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುತ್ತೆ ಗೈಸ್. ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಲೋನ್ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಕ್ರೆಡಿಟ್ ಬಿನಲ್ಲಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ಅದ ನಂತರ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ 101% ಲೋನ್ ಸಿಗುತ್ತೆ. ಅಂಡ್ ಇನ್ನು ನಿಮಗೆ ಕ್ರೆಡಿಟ್ ಬಿ ಆ್ಯಪಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂತಂದ್ರೆ ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಆ್ಯಪ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಗೈಸ್. ಏಕೆ ಅಂತಂದ್ರೆ ಇಲ್ಲಿ ನನಗೆ 2 ಲಕ್ಷ ಕ್ಯಾಶ್ ಲೋನ್ ಮತ್ತೆ 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೂಡ ಸಿಗ್ತಾ ಇದೆ. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಟ್ರೂ ಬ್ಯಾಲೆನ್ಸ್ ಅಲ್ಲಿ ಯಾವ ರೀತಿಯಾಗಿ ಲೋನ್ ತಗೋಬೇಕು ಅಂತ ವಿಡಿಯೋ ಇರುತ್ತೆ, ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿ, ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ 1001% ಲೋನ್ ಸಿಗುತ್ತೆ. ಹೌದು, 101 ಅಲ್ಲ, 1001% ಲೋನ್ ಸಿಗುತ್ತೆ. ಅಷ್ಟು ಬೆಸ್ಟ್ ಇದೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್. ಸೊ 4.4 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ, ಜೊತೆಗೆ 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. 5 ಕೋಟಿ ಜನ ಟ್ರಸ್ಟ್ ಮಾಡ್ತಾ ಇದ್ದಾರೆ ಗೈಸ್. ಇದಕ್ಕಿನ ಏನು ಬೇಕು, ಎಲ್ಲರೂ ಕೂಡ ಲೋನ್ ತಗೊಂಡಿದ್ದಾರೆ, ನೀವು ಕೂಡ ತಗೋಬಹುದು. ಬಟ್ ಆದರೆ ನಿಮಗೆ ನೀಡಿತ್ತು ಅಂದರೆ ಮಾತ್ರ ಲೋನ್ ತಗೊಳ್ಳಿ, ಯಾಕೆಂದರೆ ಸುಮ್ಮನೆ ತಗೊಳಕ್ಕೆ ಹೋಗಬೇಡಿ, ಮತ್ತೆ ಅಲ್ಲಿ ನೀವು ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ ವಿತ್ ಇಂಟ್ರೆಸ್ಟು, ನೆನಪಲ್ಲಿರಲಿ. ಆ್ಯಂಡ್ ನಿಮಗೆ ನೀಡಿತ್ತು ಅಂದರೆ ಮಾತ್ರ ಲೋನ್ ತಗೊಳ್ಳಿ, ಓಕೆನಾ. ಸೊ ಯಾ ಗೈಸ್, ಇದಾಗಿರುತ್ತೆ ಇತ್ತಿನ ವಿಡಿಯೋ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್, ಹಾಗೆ ನಮ್ಮ ಚಾನಲ್ಗೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.